ಬೆಂಗಳೂರಿನ ಬ್ಯಾಟರಾಯನಪುರದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಸಮಗ್ರ ಕರ್ನಾಟಕ ಕಾರ್ಮಿಕ ಸಂಘ ಎನ್ಜಿಒ ವತಿಯಿಂದ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ 2024-25ನೇ ಸಾಲಿನ ವಾರ್ಷಿಕ ಸಂಘಟಿತ ವಲಯ ಕಾರ್ಮಿಕರ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಚಿವರು ವಿಜಯನಗರ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಎಂ ಕೃಷ್ಣಪ್ಪ ಅವರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಸದಸ್ಯರಾದ ಶ್ರೀ ಎಚ್.ಜಿ. ರಮೇಶ್ ಕುಣಿಗಲ್, ಶ್ರೀ ಎಂ.ಆರ್. ರಾಜಶೇಖರ್, ಸಹಕಾರ ರತ್ನ ಪುರಸ್ಕೃತರು ಬೆಂಗಳೂರು ಮತ್ತು ಶ್ರೀಮತಿ ಅರ್ಪಿತಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುಗ್ಗನಹಳ್ಳಿ, ಗ್ರಾಮ ಪಂಚಾಯಿತಿ ರಾಮನಗರ ಇವರುಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಮಗ್ರ ಕರ್ನಾಟಕ ಕಾರ್ಮಿಕ ಸಂಘ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಶ್ರೀ ಯತೀಶ್ ಕುಮಾರ್ ಟಿಎಂಸಿ ಅವರ ನೇತೃತ್ವದಲ್ಲಿ ಸಂಘಟಿತ ವಲಯ ಕಾರ್ಮಿಕರಿಗೆ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರದಲ್ಲಿ ಇಜಿಸಿ, ಬಿಪಿ, ಶುಗರ್ ತಪಾಸಣೆ ಮತ್ತು ದಂತ, ಕೀಳು ಮತ್ತು ಮೂಳೆ ತಪಾಸಣೆ ಹಾಗೂ ಶ್ವಾಸಕೋಶ, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಿಂದ ತಪಾಸಣೆ, ಬಿಪಿ, ಶುಗರ್ ಮಾತ್ರೆ ವಿತರಣೆ ಹಾಗೂ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕರ ಕಾರ್ಡ್ ಆನ್ಲೈನ್ನಲ್ಲಿ ಸಲ್ಲಿಸಲಾಯಿತು. ಬಂದಂತಹ ಗಣ್ಯ ವ್ಯಕ್ತಿಗಳಿಗೆ ಕಾರ್ಮಿಕ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರು ಶಿವಕುಮಾರ್ ಜಿ, ಜಿಲ್ಲಾಧ್ಯಕ್ಷರು ರಾಮನಗರ ಜಿಲ್ಲೆ, ಶ್ರೀ ನಂಜುಂಡ ಮುಖಂಡರು ಹಾಗೂ ಸಮಾಜ ಸೇವಕರು, ಶ್ರೀಮತಿ ಕುಳ್ಳಮ್ಮ ಮುಖಂಡರು ಹಾಗೂ ಸಮಾಜ ಸೇವಕರು, ಶ್ರೀ ಗಂಗರಾಜು ಮುಖಂಡರು ಹಾಗೂ ಸಮಾಜ ಸೇವಕರು, ಸಂಘದ ಪದಾಧಿಕಾರಿಗಳಾದ ರಾಜ್ಯ ಸಮಿತಿ ಕಾರ್ಯದರ್ಶಿಗಳು ಶ್ರೀ ಗಿರೀಶ್ ಪ್ರಸಾದ್ ಜಿ, ಶ್ರೀಮತಿ ಲಕ್ಷ್ಮೀಬಾಯಿ ಜಿಎಸ್, ಶ್ರೀಮತಿ ಆಶಾಲತಾ ಎಸಿ ಮತ್ತು ಹರೀಶ್ ಕುಮಾರ್ ವಕೀಲರು, ಶ್ರೀಮತಿ ಪುಷ್ಪಲತಾ ಎಚ್ಬಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರೋತ್ಸಾಹಿಗಳು ಬಿಜಿಎಸ್ ಕಿಮ್ಸ್ ಹಾಸ್ಪಿಟಲ್, ವೈಷ್ಣವಿ ಕಣ್ಣಿನ ಆಸ್ಪತ್ರೆ, ಗಿರಿನಗರ ಸರ್ಕಾರಿ ದಂತ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಕೆಆರ್ ಮಾರ್ಕೆಟ್, ಶ್ರೀಮತಿ ಕಲ್ಪನಾ, ಹಿರಿಯ ವೃತ್ತ ನಿರೀಕ್ಷಕರು, 26ನೇ ವೃತ್ತ ಕಾರ್ಮಿಕ ಇಲಾಖೆ ಬೆಂಗಳೂರು. ಸಮಗ್ರ ಕರ್ನಾಟಕ ಕಾರ್ಮಿಕ ಸಂಘ ಎನ್ಜಿಒ ಅದರ ಅಧ್ಯಕ್ಷರು ಆಗಿರ್ತಕ್ಕಂಥ ಯತೀಶ್ ಅವರು ಮತ್ತು ಅವರ ಎಲ್ಲ ಸದಸ್ಯರುಗಳು, ಆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಕಾರ್ಮಿಕರಿಗೆ ಮತ್ತು ಸಂಘಟಿತ ಮತ್ತು ಅಸಂಘಟಿತ ಎಲ್ಲ ಕಾರ್ಮಿಕರಿಗೆ ಆರೋಗ್ಯವನ್ನು ತಪಾಸಣೆ ಮಾಡ್ತಕ್ಕಂಥ ಶಿಬಿರ, ಜೊತೆಗೆ ರಕ್ತದಾನ ಮಹಾದಾನ ಅನ್ನೋ ರೀತಿಯಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು. ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಉತ್ತಮವಾದಂಥ ಕಾರ್ಯಗಳನ್ನ ಈ ಸಂಘಟನೆ ವತಿಯಿಂದ ಮಾಡ್ತಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸೋದ್ರ ಜೊತೆಗೆ ಮತ್ತು ನಮ್ಮ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಂದು ಮಂಡಳಿ ಆಗ್ಬೋದು ಅಥವಾ ಸಂಘಟಿತ ಕಾರ್ಮಿಕರ ಮಂಡಳಿ ಆಗ್ಬೋದು, ಈ ಎಲ್ಲ ಮತ್ತು ಈ ನಮ್ಮ ಇಲಾಖೆಯಿಂದ ಏನೆಲ್ಲ ಸೌಲಭ್ಯಗಳನ್ನ ಸಲ್ಲಿಸಬೇಕು ಅದನ್ನ ಕೊಡುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ. ಈ ಕಾರ್ಮಿಕ ಸಂಘಟನೆಯಿಂದ ಏನೆಲ್ಲ ನೋಂದಣಿಯಾಗಿದ್ದಾರೆ, ಯಾರು ನೈಜ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ನಮ್ಮಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು, ಅದು ಹೆರಿಗೆ ಭತ್ಯೆ ಆಗ್ಬೋದು, ಮದುವೆ ಧನ ಸಹಾಯ ಆಗ್ಬೋದು, ಅಥವಾ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಆಗ್ಬೋದು. ಈ ರೀತಿಯಾದಂಥ ಅನೇಕ ಕಾರ್ಯಕ್ರಮಗಳು, 17 ಅಂಶದ ಕಾರ್ಯಕ್ರಮಗಳು ನಮ್ಮ ಮಂಡಳಿಯಲ್ಲಿ ನೀಡ್ತಾ ಬಂದಿದ್ದಾರೆ. ಅದನ್ನು ಈ ಒಂದು ಸಂಘಟನೆಯಲ್ಲಿ ಏನೆಲ್ಲ ನೋಂದಣಿಯಾಗಿದ್ದಾರೆ ಅಂತಹ ನೈಜ ಕಾರ್ಮಿಕರಿಗೆ ನಾವು ಸೌಲಭ್ಯಗಳನ್ನು ದೊರಕಿಸಿಕೊಡುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ. ಮತ್ತು ಏನು ಯಾವುದೇ ಒಂದು ಸಂಘಟನೆ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತವಾಗಿದ್ದರೆ ಈ ರೀತಿಯಾದಂಥ ಏನು ಈ ಶಿಬಿರಗಳೇನಿದ್ದಾವೆ, ಆರೋಗ್ಯ ಶಿಬಿರಗಳಿಗೆ 30,000 ರೂಪಾಯಿ ಧನ ಸಹಾಯ ಕೊಡುವಂಥದ್ದಾಗ್ಬೋದು, ಅಥವಾ ಈ ಕ್ರೀಡೆ ಏನು ಕಾರ್ಮಿಕರುಗಳಿದ್ದಾರೆ ಆ ಕಾರ್ಮಿಕರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ರೆ ಅದಕ್ಕೆ 50,000 ರೂಪಾಯಿಗಳನ್ನ ಕೊಡುವಂಥ ಕೆಲಸಗಳು ಇವತ್ತು ನಮ್ಮ ಮಂಡಳಿಯಿಂದ ನಡೀತಾ ಇದೆ. ಏನು ಕಾರ್ಮಿಕರ ಸೆಸ್ಸಿಂದ ನಡೆಯುತ್ತಿರ್ತಕ್ಕಂಥ ಬಿಲ್ಡಿಂಗು, ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಏನು ಕೆಲಸಗಳು ಮಾಡ್ತಿದ್ದಾರೆ ಅದರಿಂದ ಸೆಸ್ಸಿಂದ 1% ಸೆಸ್ಸಿಂದ ಏನು ಇವತ್ತು ಮಂಡಳಿಗೆ ಆದಾಯ ಬರ್ತಿದೆ, ಆ ಆದಾಯವನ್ನು ಮತ್ತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ರೀತಿಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಅಥವಾ ಇನ್ನಿತರ ಅಸಂಘಟಿತ ಕಾರ್ಮಿಕರು ಯಾರೆಲ್ಲ ಇದ್ದಾರೆ ಅವ್ರಿಗೆ ಮತ್ತು ಅವರ ಮಕ್ಕಳುಗಳಿಗೆ ಸಹಾಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ಯೋಜನೆಗಳನ್ನ ನಾವು ರೂಪಿಸ್ಕೊಂಡಿದ್ದೀವಿ. ಆ ರೀತಿಯಾದಂಥ ಯೋಜನೆಗಳ ಇದೇ ರೀತಿಯಲ್ಲಿ ಖರ್ಚು ಮಾಡ್ತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳಿಗೆ ಖರ್ಚು ಮಾಡುವಂಥ ಕೆಲಸಗಳು ಇವತ್ತು ನಿರಂತರವಾಗಿ ನಡೀತಾ ಇದೆ. ಅದನ್ನು ಉಪಯೋಗಿಸ್ಕೊಳ್ಳುವಲ್ಲಿ ಇಂಥ ಸಂಘಟನೆಗಳು ಅಥವಾ ಕಾರ್ಮಿಕರುಗಳು ಮುಂದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿಯನ್ನು ಮಾಡ್ತೇನೆ.
ನನ್ನ ಹೆಸರು ಯತೀಶ್ ಕುಮಾರ್ ಅಂತ, ಸಮಗ್ರ ಕರ್ನಾಟಕ ಕಾರ್ಮಿಕರ ಸಂಘದ ಸಂಸ್ಥಾಪಕರಾಗಿದ್ದೀನಿ. ಈ ಒಂದು ಸಂಘಟನೆ ಮಾಡಬೇಕಾದ್ರೆ ನಾನು ಕೆಲವೊಂದು ಕಾರ್ಮಿಕರ ಒಂದು ನೋವುಗಳನ್ನ ನೋಡ್ತಾ ಈ ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ಕೆಲವೊಂದು ಮಾಹಿತಿಗಳು ಎಲ್ಲ ಕಾರ್ಮಿಕರಿಗೂ ತಿಳಿದಿರಲ್ಲ. ಇಲ್ಲಿ ಏನು ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಏನೇನು ಅವ್ರಿಗೆ ಸೌಲಭ್ಯಗಳಿದೆ, ಮತ್ತು ಈ ಥರ ಈ ಆಯೋಜನೆ ಮಾಡೋದ್ರಿಂದ ಅವ್ರಿಗೆ ಏನು ವರ್ತು, ಮತ್ತು ಅವರ ಮಕ್ಕಳಿಗೆ ಸಹಾಯಧನ, ಕೆಲವರು ಏನು ಸಹಾಯಧನ ಏನು ಶೈಕ್ಷಣಿಕ ಸಹಾಯಧನನ ಪಡ್ಕೊಳ್ಳೋಕ್ಕೆ ತುಂಬ ಒದ್ದಾಡ್ತಾ ಇರ್ತಾರೆ. ಹೇಗೆ ಪಡ್ಕೊಳ್ಳೋದು ಏನು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಆ ರೀತಿ ಒಂದು ನಾನಾ ರೀತಿ ಕಾರ್ಯಕ್ರಮಗಳು ಕರ್ನಾಟಕ ಕಾರ್ಮಿಕ ಮಂಡಳಿಯಲ್ಲಿ ಇರೋದ್ರಿಂದ ಆ ಯೋಜನೆಗಳನ್ನ ಹೀಗೆ ಒಂದೊಂದಾಗಿ ನಾವು ಸಾರ್ವಜನಿಕರಿಗೆ ತಲುಪಿಸೋ ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂಥ ಸದಸ್ಯರಾದ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಮಂಡಳಿ ಕಾರ್ಮಿಕರ ಕಲ್ಯಾಣ ಮಂಡಳಿ ಸದಸ್ಯರಾದ ರಮೇಶಣ್ಣನವರು ಸಹಕರಿಸಿದ್ದಾರೆ. ಮೊದಲನೇಗೆ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ. ಆ ಶಿಬಿರದಲ್ಲಿ ದಂತ ಚಿಕಿತ್ಸೆ ಮತ್ತು ಕಣ್ಣಿನ ತಪಾಸಣೆ ಮತ್ತು ಕೀಲು ಮತ್ತು ಮೂಳೆ ತಪಾಸಣೆ, ಮುಖ್ಯವಾಗಿ ಸ್ತ್ರೀ ಮತ್ತು ಪ್ರಸೂತಿ ತಜ್ಞರು. ಯಾಕೆಂದರೆ ಈಗಿನ ಕಾಲದಲ್ಲಿ ಫುಡ್ಡು ಇದರಿಂದ ಈ PCOD ಪ್ರಾಬ್ಲಮ್ಗಳು ಹೆಣ್ಮಕ್ಳು ತುಂಬ ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಅದೊಂದು ಸ್ಪೆಷಲಾಗಿ ಅದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಜೊತೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಆನ್ಲೈನ್ ಅರ್ಜಿ ಕಟ್ಟಡ ಕಾರ್ಮಿಕರ ಕಾರ್ಡ್ಗೆ ಆನ್ಲೈನ್ ಅರ್ಜಿ ಹಾಕೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಗಿಗ್ ಕಾರ್ಮಿಕರು, ಡೆಲಿವರಿ ಬಾಯ್ಸ್ಗೆ ಇನ್ಶೂರೆನ್ಸ್ ಸರ್ಕಾರ ಏನು ಘೋಷಣೆ ಮಾಡಿದೆ 2 ಲಕ್ಷ ಇನ್ಶೂರೆನ್ಸು, ಆ ಒಂದು ಆನ್ಲೈನ್ ಅರ್ಜಿ ಹಾಕೋ ವ್ಯವಸ್ಥೆ ಮಾಡಿದ್ದೀವಿ ಸರ್. ಮತ್ತು ಅಸಂಘಟಿತ ಕಾರ್ಮಿಕರ ವಲಯ ಅಂದರೆ ಒಂದು 125 ಅಸಂಘಟಿತ ಕಾರ್ಮಿಕರ ವಲಯ ಬರ್ತಾರೆ. ಮುಖ್ಯವಾಗಿ ಚಾಲಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳು, ಅಂದರೆ ಕಟ್ಟಡ ನಿರ್ಮಾಣ ಬಿಟ್ಟು ಒಂದು ದಿನಗೂಲಿಯಾಗಿ ದುಡಿಯೋಂಥ ಎಲ್ಲ ಕಾರ್ಮಿಕರಿಗೂ ಅದು ಅಸಂಘಟಿತ ಕಾರ್ಮಿಕರು ಅಂತ ಹೇಳ್ತೀವಿ ಅವ್ರಿಗೆ ಈ ಶ್ರಮ್ ಕಾರ್ಡ್ಗೆ ಆನ್ಲೈನ್ ಅರ್ಜಿ ಮಾಡೋ ವ್ಯವಸ್ಥೆ ಮಾಡಿದ್ದೀವಿ ಸರ್.